ಯಾಕೆಂದರೆ ಇದೇ 29-30ನೇ ತಾರೀಕೆ ನನ್ನ ಮದುವೆ. ನಿಜವಾಗ್ಲೂ ಒಂಥರ ಈ ಪ್ರೆಸ್ ಮೀಟ್ ಯಾಕೆಂದರೆ ತುಂಬ ಖುಷಿ ಆಗಿದೆ. ಯಾಕೆಂದರೆ ಇಷ್ಟು ವರ್ಷ ಒಂದು ಜರ್ನಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಹಾಗೆ ನಮ್ಮ ಕನ್ನಡ ಜನರ ಪ್ರೀತಿ. ಯಾಕೆಂದರೆ ಎಲ್ಲೋ ಒಂದು ಚಿಕ್ಕ ಸ್ಟೇಜಲ್ಲಿ ಒಂದು ಅವಾಗ ಹವ್ಯಾಸಿ ಥರ ಮಾಡ್ಕೊಂಡ್ಬರ್ತಿದ್ದು ಒಬ್ಬ ಕಲಾವಿದನ್ನ ಸಪೋರ್ಟ್ ಮಾಡಿ ಟಿವಿಗೆ ಬಂದು ಮತ್ತು ಸಿನಿಮಾಯಿಂದ ಬಂದು ಒಂದು ಹಾಸ್ಯ ನಟನಾಗಿ ಎಲ್ಲರೂ ಮೆಚ್ಚಿ ಇವತ್ತಿಗೆ ಒಂದು ಉಪಾಧ್ಯಕ್ಷ ಮತ್ತು ಲಕ್ಷ್ಮೀಪುತ್ರ ಹಾಗೆ ಜೋಡೆತ್ತು ನನ್ನ 3 ಚಿತ್ರಗಳಿಗೆ ನಾಯಕ ನಟನಾಗ ಮಟ್ಟಕ್ಕೆ ಜನರು ಕೈ ಹಿಡಿದು ನಡೆಸಿದ್ದಾರೆ. ಸೊ ಇದು ಹೊಸ ಒಂದು ಹೆಜ್ಜೆನ ನನ್ನ ಜೀವನದಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಗೊತ್ತು ದಯವಿಟ್ಟು ಬರೋಕ್ಕಾಗಲ್ಲ ಅಂತ ನಿಮ್ಮ ಮನೆಗಳಲ್ಲಿ ಬರೋದು ಬೇಡವಾ ನಾನು ನಿಮ್ಮ ಜನಕ್ಕೆ ಕರ್ನಾಟಕದ ಮೂಲೆಗಳಿಂದ ಎಲ್ಲ ಕಡೆಯಿಂದನೂ ಅವ್ರು ಬರೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಗುರು ಹಿರಿಯರು ಇಲ್ಲಿ ತನಕ ಬೆಳೆಸಿದ್ದೀರಾ, ಆಶೀರ್ವದಿಸಿದ್ದೀರಾ. ಯಾರ್ಯಾರು ಬರೋಕ್ಕಾಗುತ್ತೆ ದಯಮಾಡಿ ಬಂದ್ರಿ. ಯಾರ್ಯಾರಿಗೆ ಸಾಧ್ಯ ಆಗಿಲ್ಲ ಮನೇಲೇ ಕೂತ್ಕೊಂಡು ನೀವು ಹರಿಸ್ರಿ. ನಿಮ್ಮ ಆಶೀರ್ವಾದ ಎಲ್ಲಿಂದ ಸಿಕ್ಕಿದ್ರು ನನಗೆ ಖಂಡಿತ ಅದು ಒಳ್ಳೆಯದಾಗುತ್ತೆ ಅಂತ ಕೇಳ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಮದುವೆಗೆ ಬನ್ನಿ. ಇದೇ 29-30ಕ್ಕೆ. ಆದರೆ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು, ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಆರಿಸಿ ಆಶೀರ್ವದಿಸಿ. ಕ್ಯಾಮ್ರಾಗಳೆಲ್ಲ ಒಂಚೂರು ಒಳಗಡೆಗೆ ಕಷ್ಟ ಆಗುತ್ತೆ. ಯಾರಿಗಾದ್ರು ಬೈಟ್ಸ್ ಕಿಟ್ಸ್ ಅದು ಇದು ತಗೋಬೇಕಂದ್ರೆ ಆಚೆ ಅರೇಂಜ್ ಮಾಡಿರ್ತೀವಿ ನಿಮಗೆ ಸಪ್ರೇಟ್ ಆಗಿ. ಮತ್ತು ಪ್ರತಿಯೊಬ್ಬರಿಗೂ ಲೈವ್ ಕೊಡೋಕ್ಕೆ ಏನೇನು ಮಾಡಬೇಕು ಆ ವ್ಯವಸ್ಥೆಗಳನ್ನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಸೊ ನಿಮಗೂ ಯಾವುದೇ ಥರದ ತೊಂದರೆ ಆಗಬಾರ್ದು, ನಮಗೂ ಯಾವುದೇ ಥರದ ಮುಜುಗರಗಳು ಆಗಬಾರ್ದು. ಸೊ ದಯಮಾಡಿ ಎಲ್ಲರೂ 29-30 ಬನ್ನಿ, ಹರಿಸಿ ಆಶೀರ್ವದಿಸಿ ಸಹಕರಿಸಿ. ಇಲ್ಲ, ಈಗ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ಫ್ಯಾನ್ ಅಂತ ಹಂಗೆಲ್ಲ ಹೇಳಿಲ್ಲ. ಅವ್ರಿಗೆ ಅಧ್ಯಕ್ಷ ಮತ್ತು ನಮಗೆ ಉಪಾಧ್ಯಕ್ಷ. ಸೊ ಕಾಮಿಡಿ ಅಂದರೆ ತುಂಬ ಇಷ್ಟ, ಹಂಗಾಗಿ ನಮ್ಮ ಕಾಮಿಡಿ ಸಿನಿಮಾಗಳೆಲ್ಲನೂ ಇಷ್ಟ ಅಂತ ಹೇಳಿ. ಜೊತೆಯಾಗಿ ಯಾವುದಾದ್ರೂ ಸಿನಿಮಾಕ್ಕೆ ಹೋಗಿದ್ರಾ ರೀಸೆಂಟ್ ಆಗಿ? ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದ್ದೀವಿ. ಮದುವೆ ಆದಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲು, ಯಾಕೆಂದರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ಸಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ಕು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೇಲರ್ ಟೀಸರ್ ನೋಡ್ತೀವಿ, ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇದೇನು ನಾಳೆನೇ ಬರುತ್ತೆ, ಗೊತ್ತಾಗುತ್ತೆ. ಜೀವನದ ಬಗ್ಗೆ ಮದುವೆ ನಂತರ ಜೀವನ ಹೆಂಗಿರ್ಬೇಕು ಟಿಪ್ಸ್ ಏನಾದ್ರು ಕೊಟ್ರ ಅಂತ ಇದ್ರು. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನು ತಪ್ಪು ಮಾಡಬಾರ್ದು ಅದನ್ನ ರಾಧಿಕಾ ಹತ್ರ ಕೇಳ್ಕೊಂಬಿಡಪ್ಪ ಅಂದ್ರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗಲೇ ಬೇಡ. ಎಲ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರು ಫ್ರೀ ಇದ್ದು ಪ್ರೀತಿ ವಿಶ್ವಾಸ ಇದ್ದು ಆಮೇಲೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರೋಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಈಗ ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಪ್ರೀತಿ ಮಾಡಬೇಕು, ರೊಮ್ಯಾನ್ಸ್ ಮಾಡಬೇಕು ಎಲ್ಲವೂ ಇರುತ್ತೆ. ಅದೆಲ್ಲವನ್ನ ಕೂಡ ಆಕೆ ಸ್ವೀಕರಿಸೋದಕ್ಕೆ ರೆಡಿ ಇದ್ದಾರ ಅಂತ. ಯಾಕೆಂದ್ರೆ ಮದುವೆ ಆದ್ಮೇಲೆ ಪ್ರೊಫೆಸಿವ್ ಅನ್ನೋದು ಬಂದೇ ಬರುತ್ತೆ. ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ ಒಪ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕೆಂದ್ರೆ ನಮ್ಮ ಕೆಲಸ ಬೇರೆ, ಪರ್ಸನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ಸರ್, ಈಗ ಮನೆಯಲ್ಲಿ ಸಾಕಷ್ಟು ಅಂದರೆ ಅರೇಂಜ್ ಮ್ಯಾರೇಜ್ ಆಗಿರೋದ್ರೆ ಸಾಕಷ್ಟು ಹುಡುಗಿ ನೋಡಿರ್ತಾರೆ. ಬಟ್ ಪಾವನನ್ನೇ ಚೂಸ್ ಮಾಡಿರೋದು ಯಾವ ಗುಣ ನೋಡಿ ನೀವು ಇಷ್ಟಪಡ್ತೀರಾ? ನಾನು ಚೂಸ್ ಮಾಡಿಲ್ಲ, ಅಲ್ಲ ಅವರೇ, ಬಟ್ ನೀವು ಒಪ್ಕೋಬೇಕಲ್ಲ. ಎಲ್ಲ ಗುಣಗಳು ಇಷ್ಟ. ಹೆಂಡತಿ ಆಗೋದು ಒಂದು ಗುಣ ಅಲ್ಲ, ಎಲ್ಲ ಗುಣನೂ ಇಷ್ಟ ಆಯಿತು. ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ ನಾನು ಲಕ್ಕಿ ಅಂತ ಹುಡುಗಿ ಸಿಗ. ಈಗ ಬಿಸ್ನೆಸ್ ಮಾಡ್ತಿದ್ರೆ ಅಂದ್ರಲ್ಲ, ಏನ್ ಬಿಸ್ನೆಸ್ ಮಾಡ್ತಾರೆ ಪಾವನ? ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಗಳು ಬರುತ್ತೆ,
ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟ್ ಅಂದರೆ ಪ್ಲಾಸ್ಟಿಕ್ಕು ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರು ಭೂಮಿನಲ್ಲೇ ಅದು ಹಂಗೆ ಮಣ್ಣಿನ ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ ದರ್ಶನ್ ಅವ್ರನ್ನ ಕರೆದಿಲ್ವಾ ಸರ್? ನಿಮ್ಮ ಆಪ್ತರು ಕೂಡ ಹೌದು. ಗೊತ್ತು ಎಲ್ರಿಗೂ. ನಾನು ಈ ದರ್ಶನ್ ಸರ್ ಏನು ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ಸು ಅಂತ, ಸೊ ಹಂಗಾಗಿ ಕರೆಯೋಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂ ಮದುವೆಗೂ ಬರೋಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡೋಕ್ಕಾಗಲ್ಲ ನಾನು. ಸರ್, ಪಾವನ ಅವ್ರಿಗೆ ನಿಮ್ಮ ಸಿನಿಮಾಗಳಲ್ಲಿ ಲವ್ ಇಲ್ಲ, ಇದು ಅರೇಂಜ್ ಮ್ಯಾರೇಜು. ನಮ್ಮ ಮನೇಲಿ ನೋಡಿ ಫೈನಲ್ ಮಾಡಿದ್ದು. ಸೊ ಯಾವಾಗ ಮನೆಯವ್ರು ನೋಡೋಕೆ ಶುರು ಮಾಡಿದ್ರು ಅಲ್ಲಿಂದ ಲವ್ ಶುರು ಆಯಿತು. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಪಾವನ ಅವರು ಯಾಕೆ ಅಂತ ಪಾವನ ಅವರು ಇಷ್ಟ ಕಾರಣ ಏನು ಅಂತ. ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಇದಾಗ್ತಾರೆ ಅಂತ. ಸೊ ಪಾವನ ಅವ್ರು ಯಾಕೆ ಅಂದರೆ ಋಣಾನು ಬಂದ ರೂಪೇಣ ಪಶುಪತಿ ಸುತಾಲೆ ಅಂತ ಭಗವಂತ ಅವರೇ ಭಾಳ ಸಂಗಾತಿ ಆಗಬೇಕು ಅಂತ ಬರೆದಿದ್ರು. ಅವ್ರು ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹಾದೇವಪುರ ಅಂತ. ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆ ಎಲ್ಲ ಊರು ಚಿರಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹಾದೇವಪುರ ಅಂತ. ಅಲ್ಲಿ ಅವರು ಅಷ್ಟೇ. ಈಗ ಸಾಕ್ರೆ ಅವ್ರು ಎಷ್ಟು ಇಷ್ಟಪಡ್ತಾರೆ ಅಂತ, ಬಿಕಾಸ್ ಜೋಡೆತ್ತಿನಲ್ಲಿ ಮೊನ್ನೆ ಎಲ್ಲ ಇನ್ವಾಲ್ವ್ ಆಗಿದ್ರು ಅವರು ವಿಡಿಯೋಸ್ ಅಲ್ಲಿ ನೋಡಿದಾಗ. ಸೊ ಎಷ್ಟು ಇಷ್ಟಪಡ್ತಾರೆ ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದರೆ ಹಾಸ್ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟು ಕೊಡ್ತಾರೆ. ಹಾಗಾಗಿ ನಾವು ನಮ್ಮ ಸಿನಿಮಾದ ಏನೇ ಅಪ್ಡೇಟ್ ಇದ್ರು ತೋರಿಸಿ ಒಪಿನಿಯನ್ಗಳನ್ನೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋರು ಸಿಗೋದು ಕಷ್ಟ. ಸೊ ಅಂಥವ್ರು ಸಿಕ್ಕಿದ್ದಾರೆ ಅಂದರೆ ಚಾಮುಂಡೇಶ್ವರಿ ಆಶೀರ್ವಾದ. ಎಲ್ಲ ರಾಜಕಾರಣಿಗಳಿಗೂ ಕೊಟ್ಟಿದ್ದೀರಾ? ಫ್ಯೂಚರಲ್ಲಿ ಏನಾದರೂ ಚಿಕ್ಕಣ್ಣ ರಾಜಕೀಯದ ಗಮನದಲ್ಲಿ ಇಟ್ಕೊಂಡಿದ್ದೀರಾ? ಎಲ್ರಿಗೂ ಕೊಟ್ಟಿಲ್ಲ ಸರ್, ನನಗೆ ಯಾರ್ಯಾರು ಗೊತ್ತು ಅವ್ರಿಗೆ ಕೊಟ್ಟಿದ್ದೀನಿ. ಅದೇ ರಾಜಕೀಯದ ಪ್ಲಾನ್ ಏನಾದರೂ ಫ್ಯೂಚರ್? ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದರೂ ರಾಜಕೀಯ ಮಾಡೋಣ, ರಾಜಕೀಯಕ್ಕೆ ನಮಗೆಲ್ಲ ಅದೆಲ್ಲ ಅದೇ ಬೇರೆನೇ ಪ್ರಪಂಚ ಗೊತ್ತಿಲ್ಲ ನಮಗೆ. ಸರ್, ಈಗ ಮದುವೆ ಅಂದಮೇಲೆ ನಿಮ್ಮ ಫ್ಯಾನ್ಸ್ಗಳು ತುಂಬ ಜನ ಬರ್ತಾರೆ. ಸೊ ಅವರಿಗೂ ಕೂಡ ಹಿಂಸೆ ಆಗಬಾರ್ದು, ತೊಂದರೆ ಆಗಬಾರ್ದು. ಸೊ ಆ ಒಂದು ಫೆಸಿಲಿಟಿನಾಗಿರ್ಬೋದು ಯಾವ ಥರ ಮಾಡಿಕೊಟ್ಟಿದ್ದೀರಾ ಅಂತ. ಯಾಕಂದರೆ ಅಲ್ಲಿ ಬಂದಮೇಲೆ ಒಂದಿಷ್ಟು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಮದುವೆ ಟೈಮಲ್ಲಿ ತೊಂದರೆಗಳಾಗಿದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ಥರ ಇಲ್ಲ, ಅದಕ್ಕೆ ಏನೇನು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ವಿ. ಮತ್ತು ಮೈಸೂರು ಕಮಿಷನರ್ ಮೇಡಮ್ ಅವ್ರ ಹತ್ರನೂ ಮಾತಾಡಿದ್ವಿ. ಅವರು ಹೇಳಿದ್ದಾರೆ ಏನು ತೊಂದರೆ ಆಗಲ್ಲ, ನೀವು ಆರಾಮಾಗಿ ಮದುವೆ ಎಂಜಾಯ್ ಮಾಡಿ ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ ಅಂತ. ಸೊ ಯಾರಿಗೂ ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ ನಾನು. ಅಲ್ಲ, ನಮ್ಮದು ಸ್ವಂತ ಅವರು ಮೈಸೂರೇ ಆಗಿರೋದ್ರಿಂದ ಅವ್ರೂರು ಶ್ರೀರಂಗಪಟ್ಟಣ ಅದು ಹತ್ರ. ಸೊ ಇಲ್ಲಿ ಮಾಡಿದ್ರೆ ಆ ಊರು ಜನ ನಮ್ಮೂರು ಜನ ಎಲ್ಲರೂ ಕರ್ಕೊಂಡ್ಬಂದು ಇಲ್ಲಿ ಆಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ತಾರೆ. ಬೆಂಗಳೂರು ಅವ್ರದ್ದು ತೀರಾ ಸ್ನೇಹಿತರುಗಳು ಅವರು ಬರೋದು ಒಂದೂವರೆ ಗಂಟೆ ಅಲ್ವಾ ಆರಾಮಾಗಿ ಬಂದು ಬರ್ತಾರೆ ಅಂತ ಮೈಸೂರಲ್ಲಿ. ರಿಸೆಪ್ಷನ್ ಬೆಂಗಳೂರಲ್ಲಿ ಇರುತ್ತೆ? ಇಲ್ಲ, 29ಕ್ಕೆ ರಿಸೆಪ್ಷನ್ನು, 30ಕ್ಕೆ ದಾರ. ಸಿಎಂ ಬರ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಯಾರ್ಯಾರು ಕಾರ್ಡ್ ಕೊಡ್ತೀವಿ ಅವರು ಬರ್ತೀನಿ ಅಂದಿದ್ದಾರೆ, ನೋಡೋಣ. ಸರ್, ನಿಮ್ಮ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ? ನಿಜವಾಗ್ಲೂ ಅವ್ರಿಗೆ ಹಿಂದಿದೊಂದು ಈಗ ಯಾವುದೇ ತಂದೆ ತಾಯಿಗೆ ಮಕ್ಕಳು ಬೆಳವಣಿಗೆ ಅದು ಇದು ನೋಡಬೇಕು ಅಂತಿರುತ್ತೆ. ಬಟ್ ಎಲ್ಲ ತಂದೆ ತಾಯಿದವರಿಗೂ ಖುಷಿಯಾಗದೆ ಮಕ್ಕಳು ಮದುವೆ ನೋಡೋದ್ಮೇಲೆ. ಸೊ ಅವರು ನನಗೆ ಪಾವನಿಗಿಂತ ಜಾಸ್ತಿ ಖುಷಿಯಾಗಿ ನಮ್ಮ ಅಮ್ಮ ಇದೆ. ಸರ್, ನಿಮಗೆ ಸಿಂಪಲ್ ಆಗಿ ಮದುವೆ ಆಗ್ಬೇಕನ್ನೋ ಆಸೆ ಇತ್ತು, ಬಟ್ ತಾಯಿಗೋಸ್ಕರ ನೀವು ಗ್ರ್ಯಾಂಡ್ ಆಗಿ ಆಗ್ತಿದ್ದೀರ ಅನ್ನೋ ಸುದ್ದಿ ಹೌದಾ? ಅದು ಏನಕ್ಕೆ ಅಂದರೆ ಏನೇ ಮಾಡಿ ಏನೇ ದುಡ್ಡು ಇವತ್ತೇನು ಹಿಂಗೆ ಕೂತ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ ಎಲ್ಲ ಬಂದಿದ್ದೀನಿ. ಇದಕ್ಕೆ ನಮ್ಮ ತಾಯಿನೇ ಕಾರಣ. ಯಾಕೆಂದ್ರೆ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರು ಅವ್ರುಗಳು ಕೂಲಿ ಕೆಲಸ ಮಾಡಿ ಒಂದು ಟೈಮಲ್ಲಿ ನನ್ನನ್ನು ಓದಿಸ್ತಾ ಇದ್ರು. ಸೊ ಹಂಗಾಗಿ ನಾನು ಫೈನಲ್ ಡಿಸೈಡ್ ಮಾಡಿದ್ದು ನನಗೆ ಓಕೆ ಸಿಂಪಲ್ಲಾಗಿ ಆಗೋಣ. ಈಗಲೂ ಸಿಂಪಲ್ಲಾಗಿ ಆಗ್ತಿರೋದು, ಬಟ್ ಅದು ಬೇಡ, ಎಲ್ಲಾದರೂ ದೇವಸ್ಥಾನದಲ್ಲಿ ಹಂಗೋಗಿ ಆಗೋಣ ಅಂತಿತ್ತು. ಬಟ್ ನಮ್ಮ ತಾಯಿ ಕನಸು, ಅವ್ರ ಆಸೆ. ಇನ್ನೇನು ಅವ್ರನ್ನ ಖುಷಿ ಪಡಿಸೋಕ್ಕೆ ಮಕ್ಕಳು ಅಷ್ಟು ಮಾಡಲಿಲ್ಲ ಅಂದ್ರೆ ಯಾಕೆ ಅಂತ ಈಗಲೂ ಸಿಂಪಲ್ಲಾಗೆ ಮಾಡ್ಕೋಬೇಕು. ಇನ್ನ ಇಲ್ಲ, ಇದು ಮದುವೆ ಮುಗಿದ್ಮೇಲೆ ಇದು ಲಕ್ಷ್ಮೀಪುತ್ರ ರಿಲೀಸ್ ಇರೋದ್ರಿಂದ ಆ ಶೂಟಿಂಗ್ ಅದೆಲ್ಲ ಪ್ಲಾನ್ ಮಾಡಿಕೊಂಡು 2 ತಿಂಗಳಿದೆ ಲಕ್ಷ್ಮೀಪುತ್ರ ಅಲ್ಲೇ ಇನ್ನೂ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಏನು ಡೆಸ್ಟಿನೇಷನ್ ಯಾವ ಫಾರಿನ್ ಹೋಗ್ಬೇಕು ಅಂತಾನೋ ಇಲ್ಲ ಇಂಡಿಯನ್
ನಮ್ಮ ಹುಡುಗಿ ಕೇಳ್ಬಿಟ್ಟು ಅವಳಿಗೆ ಅಲ್ಲಿ ಎಲ್ಲಿಷ್ಟ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಏನ್ ಕೇಳಲಿಲ್ವಾ ಸರ್ ಇನ್ನ? ಇಲ್ಲ ನನಗೆ ಕಾರ್ಡ್ ಕೊಡೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದೀನಿ. ಮದುವೆ ಓಡಾಟ ಹೆಂಗಿದೆ ಸರ್ ಈಗ ಶಾಸ್ತ್ರಗಳ ಶಾಸ್ತ್ರ ಅದು ಎಲ್ಲ ಇರುತ್ತಲ್ಲ? ಆ ಮಾಮೂಲಿ ಊರುಗಳಲ್ಲಿ ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಏನೇನಿರುತ್ತೆ ಆ ಥರ ಆಗುತ್ತೆ. ಈಗ ಫೇಸ್ಬುಕ್ ಮುಗಿಸಿ ಡೈರೆಕ್ಟ್ ಹೊರಟೆ ಮೈಸೂರಿಗೆ. ನಾಳೆಯಿಂದ ಅದೇನು ಶಾಸ್ತ್ರ ಸಂಪ್ರದಾಯಗಳು ಏನಿರುತ್ತೋ ನಾನು ಮಾಡ್ತೀನಿ. ಸರ್ ಈಗ ಮದುವೆ ಅಂದಮೇಲೆ ಕಾಸ್ಟ್ಯೂಮ್ ಮೇಲೆ ಎಲ್ಲರ ಕಣ್ಣು ಇರುತ್ತೆ, ಯಾವ ಥರ ಒಬ್ಬ ಹೀರೋ ಆಗಿ ಇರ್ತಾರೆ ಅನ್ನುವಂಥದ್ದು. ಸೊ ಕಾಸ್ಟ್ಯೂಮ್ ಯಾರು ಡಿಸೈನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನಾದ್ರು ಆ ಥರ? ಡಿಸೈನರ್ ಯಾರು ಇಲ್ಲ, ನಾವೇ ಡಿಸೈನ್ ಮಾಡ್ತೀವಿ. ಚಿಕ್ಕಣ್ಣ, ನಿಮ್ಮ ಸ್ಟ್ರಗಲ್ಗಳನ್ನ ಇಷ್ಟು ವರ್ಷ ಆಯಿತು 7 ಬೀಳುಗಳನ್ನ ನೋಡಿದ್ರಿ, ಭಾವನಾ ಅವ್ರಿಗೆ ಹೇಗೆ ನೋಡ್ತಾರೆ? ನನ್ನ ಇಲ್ಲ, ನಾನು ಹೇಳೋದು ನೋಡಿದ್ದೀನಿ. ಪಾವನ ಬಂದಮೇಲೆ ಬೀಳೋದು ಇಲ್ವೇ ಇಲ್ಲ, ಬರೀ ಹೇಳೋದು ಅಷ್ಟೇ. ಲಕ್ಷ್ಮಿ ಬರ್ತಿದ್ದಾರಲ್ಲ ಇನ್ನೂ ಚೆನ್ನಾಗಾಗುತ್ತೆ. ಹಾಗಾಗಿ ಇದು ಕಷ್ಟ ಬರಲ್ಲ. ಸರ್ ಇವಾಗ ದರ್ಶನ್ ಸರ್ ನಿಮ್ಮನ್ನ ಯಾವಾಗಲೂ ಪಕ್ಕದಲ್ಲಿ ಕೂರಿಸ್ಕೋತಾ ಇದ್ದೀನಿ, ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿ ನಗಿಸ್ತೀರಾ ಅಂತ ಹೇಳ್ಬಿಟ್ಟು. ನಿಮ್ಮ ಕಾಮಿಡಿಗೆ ಪಾವನ ಅವರು ಎಷ್ಟು ಖುಷಿಯಾಗಿದ್ದಾರೆ ಅಂತ ಮಾಡ್ತೀರಾ ಕಾಮಿಡಿ ಅವರು? ಇನ್ನೂ ಕಾಮಿಡಿ ಮಾಡಿಲ್ಲ, ಅದೇ ಪ್ರಾಬ್ಲಮ್ಮು. ಬಟ್ ಆರಾಮಾಗಿದ್ದೀವಿ ನಕ್ಕೊಂಡು. ನಾನು ಹೇಳೋದ್ಮೇಲೆ ನಗಲ್ಲ, ಆಮೇಲೆ ಜೋಕ್ ಅಂತ ಹೇಳೋದ್ಮೇಲೆ ಹೌದಾ ಅಂತ ಕಷ್ಟ ಇದೆ, ಕಷ್ಟ ಇದೆ. ಇಷ್ಟಪಟ್ಟು ಆಗ್ತಿದ್ದೀವಿ, ಕಷ್ಟ ಏನಾಗಿದೆ. ರಿಯಲ್ ಲೈಫಲ್ಲಿ ನಗ್ಸಕ್ ಬರುತ್ತೆ. ರಿಯಲ್ ಲೈಫಲ್ಲಿ ಸ್ವಲ್ಪ ನಗ್ಸೋದು ಕಡಿಮೆನೆ. ಸ್ಕ್ರೀನ್ ಮುಂದೆ ಹೌದು ಎಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಬರೆದು ಕೊಟ್ಟಿರ್ತಾರೆ, ಸಿಚುವೇಶನ್ ಇರುತ್ತೆ. ರಿಯಲ್ ಲೈಫಲ್ಲಿ ಒಂಚೂರು ಕಷ್ಟ. ಏನು ಮಾಡೋದು, ಜೀವನ ಹಿಂಗೆ ಇದೇ ಯೋಚನೆ ಇರ್ತಾರಲ್ಲ. ಸರ್ ಹೆಂಡತಿ ಬರ್ತಾ ಇದಾರೆ ಅಂದ್ರೆ ಕೆಲವೊಂದನ್ನ ಬಿಟ್ಬಿಡೋಣ, ಕೆಲವೊಂದನ್ನ ಸ್ಟ್ರಿಕ್ಟ್ ಆಗಿರೋಣ ಅಂತೆಲ್ಲ ಒಂದು ಪ್ಲಾನ್ಸ್ ಎಲ್ಲ ನಡೆಯುತ್ತೆ. ನೀವು ಏನೇನು ಮುಂದೆ ಸಾಕ್ಬೇಕು? ಇಲ್ಲ, ನಾನು ಈಗ ಒಂದಷ್ಟು ಸ್ನೇಹ ಬಳಗ ಇದೆಯಲ್ಲ, ಸಿನಿಮಾದವರು ಅವರು ಇವರು ಎಲ್ಲ, ಅವರೆಲ್ಲ ಹೇಳಿದ್ರು ನೀನೇನು ಬಿಡೋಕ್ಕೇನು ಹೋಗ್ಬೇಡ, ತಲೆ ಕೆಡಿಸ್ಕೊಬೇಡ, ಬಂದು 100% ಎಲ್ಲನೂ ಬಿಡಿಸ್ತಾರೆ ಅಂತ. ಸೊ ಆಮೇಲೆ ಇಬ್ರು ಕಾಂಪ್ರಮೈಸ್ ಆಗುತ್ತೆ ಜೀವನ ಅಲ್ಲ, ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಈಗೋಗಳು ಬಿಟ್ಟರೆ ಚೆನ್ನಾಗಿರ್ತೀವಿ ಅದಂತೂ ಹೇಳಿದ್ದಾರೆ. ತುಂಬ ಜನ ಸಜೆಷನ್ ಕೊಟ್ಟಿದ್ದಾರೆ. ಖಂಡಿತ ಯಾವ್ದಾವ್ದು ಒಳ್ಳೇದಿರುತ್ತೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಚಿಕ್ಕಣ್ಣ, ಭಯ ಗಿಯ ಏನಾದರೂ ಇದೆಯಾ ಮನಸ್ಸಲ್ಲಿ? ಖಂಡಿತವಾಗ್ಲೂ ಏನೋ ಕರ್ಕೊಂಡು ಓಡೋಗ್ತಿದ್ರೆ ಅವಾಗ ಭಯ ಇರೋದೇನು, ಯಾರು ಬಂದು ಹೊಡಿತಾರೆ ಅಂತ. ಏನು ಭಯ ಇಲ್ಲ. ತಾಳಿ ಕಟ್ಟೋವಾಗ ಬರುತ್ತೆ. ತಾಳಿ ಕಟ್ಟೋದಾ? ಹೌದಾ? ಇಲ್ಲ, ಈ ಸುಮಾರು ಪಿಕ್ಚರಲ್ಲಿ ಕಟ್ಟಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರೂ ಬಂದ್ರಿ, ಆಶೀರ್ವಾದ. ಥ್ಯಾಂಕ್ ಯು.